Hello, so we shall continue the concept of combination of capacitors. ಆಯಿತಾ. So last time 2 problem ಮಾಡಿದ್ವಿ. So now we shall do some other problems. ಆಯಿತಾ. So if you are having capacitors like this, so ಈ ಥರ ಒಂದಿದೆ, you have a capacitor, then ನೋಡಿ ಈ ಥರ ಪ್ಲೇಟಿಗೆ ಕನೆಕ್ಟ್ ಮಾಡ್ಬಿಡ್ತಾನೆ. ಇಟ್ ಇಸ್ ಕನೆಕ್ಟೆಡ್ ಟು ಒನ್ ಪ್ಲೇಟ್, ಸಾರಿ ಆಯಿತಾ. So this is one, there are two plates connected like this. Again I change the color, so we have another two plates ಈ ಥರ ಹಾಕಿರ್ತಾರೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ಕೇಳ್ತಾನೆ. ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್ ಹೌದಾನೆ. ಸೊ ಹೌ ಮೆನಿ ಪ್ಲೇಟ್ಸ್ ಆರ್ ದೇರ್? ವಿ ಹ್ಯಾವ್ 4 ಪ್ಲೇಟ್ಸ್. ಪ್ಲೇಟ್ ನಂಬರ್ 1, ಪ್ಲೇಟ್ ನಂಬರ್ 2, ಪ್ಲೇಟ್ ನಂಬರ್ 3, ಪ್ಲೇಟ್ ನಂಬರ್ 4 ಹೌದಾನೆ. ಸೊ ಪ್ಲೇಟ್ 1 and 3 ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಎ, ಪ್ಲೇಟ್ 2 and 4 ಆರ್ ಕನೆಕ್ಟೆಡ್ ಟು ಪಾಯಿಂಟ್ ಬಿ ಆಯಿತಾ. ಸೊ ಇಟ್ ಇಸ್ ಕಾಂಬಿನೇಷನ್ ಆಫ್ 4 ಪ್ಲೇಟ್ಸ್ ಆಫ್ ಈಕ್ವಲ್ ಏರಿಯಾ and separation between each plate is constant, that is D, and area is A. So it is air filled. So what is the effective capacitance anta kelide? What is the effective capacitance of the combination houdane. So totally how many capacitors are there? You can observe there are totally how many capacitors in this combination houda. So there are one capacitor, this second capacitor, these are three capacitors. There are three total, there are three capacitors houda. So how they have arranged, either series, parallel ಅಥವಾ ಮಿಕ್ಸ್ಡ್ ಗೊತ್ತಿಲ್ಲ. ಸೊ ಅದಕ್ಕೆ ನೋಡೋಣ. ಸೊ ವಿ ಶಾಲ್ ಪುಟ್ 2 ಪಾಯಿಂಟ್ಸ್, ಇಲ್ಲೊಂದು 2 ಪಾಯಿಂಟ್ ಮಾಡೋಣ. ಸೊ ಇಟ್ ಈಸ್ ಪಾಯಿಂಟ್ ಎ, ನೆಕ್ಸ್ಟು ಇಟ್ ಈಸ್ ಪಾಯಿಂಟ್ ಬಿ, ಕರೆಕ್ಟ್. ಸೊ ನೋಡಿ ಪಾಯಿಂಟ್ ಎಗೆ ಯಾವ ಪ್ಲೇಟ್ ಇದೆ ನೋಡಿ, ಪಾಯಿಂಟ್ ಎಯಿಂದ ಒಂದು ಫಸ್ಟ್ ಪ್ಲೇಟ್ ಇದೆ. ಸೊ ಪಾಯಿಂಟ್ ಎಯಿಂದ ಪ್ಲೇಟ್ ನಂಬರ್ 1, ಕರೆಕ್ಟ್, ಪ್ಲೇಟ್ ನಂಬರ್ 1. ನೆಕ್ಸ್ಟ್ ಆ ಪ್ಲೇಟ್ ನಂಬರ್ 1 ಪಕ್ಕ ಇದೆ ಪ್ಲೇಟ್ ಬಿ ಇದೆ, ದಟ್ ಈಸ್ ಫ್ರಮ್ ಇದು ಪಾಯಿಂಟ್ ಬಿ. ನೋಡಿ ದಿಸ್ ಈಸ್ ಪ್ಲೇಟ್ ಬಿ, ಅಂದರೆ 1 2 ಮಧ್ಯೆ ದಿಸ್ ಒನ್ ಕೆಪಾಸಿಟರ್. ಮತ್ತು ನೋಡಿ ದಿಸ್ ಕೆಪಾಸಿಟರ್ ಪ್ಲೇಟ್ 2 ಆಫ್ ದಿಸ್ ಕೆಪಾಸಿಟರ್, ಮತ್ತು ಇಲ್ಲಿ 3 ಇದೆ ಹೌದಾ. ಅಂದರೆ ಬಿ ಇಂದ ಪ್ಲೇಟ್ 2, ಅದೇ ಥರ ಎ ಇಂದ ಪ್ಲೇಟ್ 3, ಎ ಇಂದ ಪ್ಲೇಟ್ 3. ದಿಸ್ ಈಸ್ 3 ಆಫ್ ಪ್ಲೇಟ್ ಎ, ದಿಸ್ ಈಸ್ 2 ಆಫ್ ಪ್ಲೇಟ್ ಬಿ. 2 ಕೆಪಾಸಿಟರ್ ಆಯಿತು. ಮತ್ತು ಇನ್ನೊಂದು ಕೆಪಾಸಿಟರ್ ಇದೆಯಾ ಪ್ಲೇಟ್ 3 ಮತ್ತು 4 ಮಧ್ಯೆ ಇದೆ, ಅನದರ್ ಕೆಪಾಸಿಟರ್ ಆಫ್ 3 and 4. ನೋಡಿ 3 ಈಸ್ ಫ್ರಮ್ ಪ್ಲೇಟ್ ಎ, ಕರೆಕ್ಟ್, 4 ಈಸ್ ಫ್ರಮ್ ಪ್ಲೇಟ್ ಬಿ. ದಿಸ್ ಈಸ್ ಪ್ಲೇಟ್ 4, ದಿಸ್ ಈಸ್ ಪ್ಲೇಟ್ 3. ನೋಡಿ ಯು ಕ್ಯಾನ್ ರೀಡ್ರಾ ದಿಸ್ ಡಯಾಗ್ರಾಮ್, ಈ ಥರ ನೀವು ರೀಡ್ರಾ ಮಾಡ್ಬೋದು ಆಯಿತಾ. ಸೊ ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್? ನೋಡಿ ವಿ ಹ್ಯಾವ್ 3 ಐಡೆಂಟಿಕಲ್ ಕೆಪಾಸಿಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಹೌದಾನೆ. ಸೊ ದೇರ್ ಫಾರ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಸಿ ವಿಲ್ ಬಿ ಈಕ್ವಲ್ ಟು ಸಿ ಪ್ಯಾರಲಲ್, ದಟ್ ವಿಲ್ ಬಿ ಈಕ್ವಲ್ ಟು C1 plus C2 plus C3. since they are identical, that will be equal to 3C, that will be equal to 3 into, ಸೊ ನಿಮಗಿವತ್ತು ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ 3 into epsilon naught A by D, 3 into epsilon naught A by D. So this is the effective capacitance of this combination. ಅದು effective capacitance this combination ಎಷ್ಟು ಬರುತ್ತೆ? 3 into epsilon naught A by D ಅದ. ಸೊ ನೀನು ಈಗ ಶುಡ್ ರೀಡ್ರಾ ದಿಸ್ ಡಯಾಗ್ರಾಮ್, ಈ ಥರ ರೀಡ್ರಾ ಮಾಡಬೇಕು ಆಯಿತಾ, ಅಬ್ಸರ್ವ್ ಮಾಡಬೇಕು. ಸೊ ಪ್ಲೇಟ್ಗೆ ಮೈಕಿಟ್ಟದ 1 2 3 4 ಅಂತ ಪ್ಲೇಟ್ಗೆ ಹೆಸರು ಕೊಟ್ಬಿಡಿ. ಹೌ ಮೆನಿ ಪಾಯಿಂಟ್ಸ್ ಎ ಮತ್ತು ಬಿ, ಎ ಮತ್ತು ಬಿ ಪಾಯಿಂಟ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಸೊ ಜೋಡಿಸ್ತಾ ಹೋಗಿ ಪ್ಲೇಟ್ ಎ ಇಂದ, ಪಾಯಿಂಟ್ ಎ ಇಂದ ಫಸ್ಟ್ ಪ್ಲೇಟ್, ಈ ಪ್ಲೇಟ್, ಅದೇ ಥರ ಅದ್ರ ಪಕ್ಕ ಇರೋದು ಸೆಕೆಂಡ್ ಪ್ಲೇಟ್, ಎಲ್ಲಿಂದ ಬಂದಿದೆ ಬಿ ಇಂದ ಬಂದಿದೆ. ಸೊ ಈ ಥರ ಯು ಕ್ಯಾನ್ ಮೇಕ್ ಎ ಕಾಂಬಿನೇಷನ್. ದಿಸ್ ಈಸ್ ಕಾಲ್ಡ್ ಆಸ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಕೇಳ್ತಾನೆ. ಸೊ ಈ ಥರ ಡಯಾಗ್ರಾಮ್ ಕೊಟ್ಟು ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್ ಅಂತ, ವಾಟ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್ ಆಯಿತಾ. ಸೊ ಇದೇ ಥರ ಯು ಕ್ಯಾನ್ ರೈಟ್ ಅನದರ್ ಡಯಾಗ್ರಾಮ್, ಇನ್ನೊಂದು ಡಯಾಗ್ರಾಮ್ ಬರೀತೀನಿ ಆಯಿತಾ. ಸೊ ರೈಟ್ ಅನದರ್ ಡಯಾಗ್ರಾಮ್. ನೋಡಿ ವಿ ಹ್ಯಾವ್ ದಿಸ್ ಈಸ್ 2 ಪ್ಲೇಟ್ಸ್ ಆಯಿತಾ. ನೆಕ್ಸ್ಟ್ ಮಧ್ಯಾಹ್ನ ಮಾಡಿ ಅನದರ್ ಪ್ಲೇಟ್ ಇದೆ ಈ ಥರ. ಸೊ ಡ್ರಾ ಚೇಂಜ್ ದ ಕಲರ್. ಈ ಥರ ನೋಡಿ ಪ್ರೀವಿಯಸ್ ಡಯಾಗ್ರಾಮ್ ಯಾವ ಥರ ಇತ್ತು? ದ ಪ್ರೀವಿಯಸ್ ಡಯಾಗ್ರಾಮ್ ವಾಸ್ ಲೈಕ್ ದಿಸ್. ಈ ಥರ ಇತ್ತು, ಈ ಥರ ಇತ್ತು, ಈ ಥರ, ಮತ್ತು ಈ ಥರ ಇತ್ತು, ಈ ಥರ ಇತ್ತು, ಈ ಥರ, ಈ ಥರ. ಅಂದರೆ ಪ್ಲೇಟ್ 1, ಪ್ಲೇಟ್ 2, ಪ್ಲೇಟ್ 3, ಪ್ಲೇಟ್ 4, ದಿಸ್ ಪ್ಲೇಟ್ 1 ಹೌದಾನೆ. ಪ್ಲೇಟ್ 1 ನೋಡಿ ದೇವರ್ ಆಲ್ಟರ್ನೇಟ್ಲಿ ಕನೆಕ್ಟ್. ಪ್ಲೇಟ್ 1 ಎ ಕನೆಕ್ಟ್ ಮಾಡಿದರೆ ಪ್ಲೇಟ್ 3 ಎ ಕನೆಕ್ಟ್ ಆಯಿತು. ಪ್ಲೇಟ್ 2 ಬಿ ಕನೆಕ್ಟ್ ಮಾಡಿದರೆ ಪ್ಲೇಟ್ 4 ಬಿ ಕನೆಕ್ಟ್ ಆಯಿತು. ಅಂದರೆ ಆಲ್ಟರ್ನೇಟ್ ಪ್ಲೇಟ್ಸ್ ಫಾರ್ ಕನೆಕ್ಟೆಡ್ ಟು ಸಿಂಗಲ್ ಪಾಯಿಂಟ್. ಆಲ್ಟರ್ನೇಟ್ ಪ್ಲೇಟ್ಸ್ನ ಒಂದೇ ಪಾಯಿಂಟಿಗೆ ಕನೆಕ್ಟ್ ಮಾಡಿದೆ ಅಂದರೆ ಅರ್ಥ ಏನು? ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್, ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್, ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್ ಆಯಿತಾ. ಸೊ ಅದೇ ಥರ ಇಲ್ಲಿ ನೋಡಿ, ಬಟ್ ದ ಸಿಚುಯೇಷನ್ ಇಯರ್ ಇಸ್ ಡಿಫ್ರೆಂಟ್. ಸಿಚುಯೇಷನ್ ಇಯರ್ ಈಸ್ ಡಿಫ್ರೆಂಟ್. ಇಲ್ಲಿ ಆಲ್ಟರ್ನೇಟ್ ಪ್ಲೇಟ್ಸ್ ಕನೆಕ್ಟ್ ಆಯಿತು. ಪ್ಲೇಟ್ 1 ಮತ್ತು ಪ್ಲೇಟ್ 3 ಪಾಯಿಂಟ್ ಎ ಕನೆಕ್ಟ್ ಆಯಿತು. ಪ್ಲೇಟ್ 2 ಮತ್ತು ಪ್ಲೇಟ್ 4 ಕನೆಕ್ಟೆಡ್ ಟು ಪಾಯಿಂಟ್ ಬಿ. ಸೊ ಆಲ್ಟರ್ನೇಟ್ ಪಾಯಿಂಟ್ಸ್ ಪ್ಲೇಟ್ 4 ಕನೆಕ್ಟೆಡ್ ಟು ಸಿಂಗಲ್ ಪಾಯಿಂಟ್. ಬಟ್ ಇಲ್ಲೇನಿದೆ, ಇನ್ ದ
ನ್ಯೂ ಡಯಾಗ್ರಾಮ್ ದಟ್ ವಿ ಆರ್ ರಿಟರ್ನ್ ಆಲ್ಟರ್ನೇಟ್ ಪ್ಲೇಟ್ಸ್ ಕನೆಕ್ಟ್ ಆಗಿಲ್ಲ. ಅಂದರೆ ನಮ್ಗೆ ಇದರಿಂದ ಗೊತ್ತಾಯಿತು ದೇ ಆರ್ ಆಲ್ ಪ್ಯಾರಲ್ ಅಂತ, ಆಗಲೇ ವಿ ಆರ್ ಡನ್ ಇಟ್, ಹೌದಾನೆ. ಸೊ ಬಟ್ ಇಲ್ಲೇನಾಗಿದೆ, ಪ್ಲೇಟ್ಸ್ ಆಲ್ಟರ್ನೇಟ್ ಪ್ಲೇಟ್ಸ್ ಅಲ್ಲಿ ನೋಡಿ, ದಿಸ್ ಇಫ್ ಯು ಕಾಲ್ ಇಟ್ ಆಸ್ ಪ್ಲೇಟ್ 1, ಇದು ಪ್ಲೇಟ್ 1 ಅಂತ ಕರೆದ್ರೆ ಇಟ್ ಈಸ್ ಪ್ಲೇಟ್ 2, ದಿಸ್ ಇಸ್ ಪ್ಲೇಟ್ 3, ಇಟ್ ಈಸ್ ಪ್ಲೇಟ್ 4, ಆಯಿತಾ. ಸೊ ನೋಡೋಣ ಹೌ ಮೆನಿ ಕೆಪಾಸಿಟರ್ಸ್ ಅಂತ, ಇಲ್ಲಿ ಎಷ್ಟು ಕೆಪಾಸಿಟಿ ಇದ್ದಾವೆ. ಸೊ ಕ್ವಾಲಿಟಿ ಆಸ್ ಪಾಯಿಂಟ್ ಎ, ಕ್ವಾಲಿಟಿ ಆಸ್ ಪಾಯಿಂಟ್ ಬಿ. ಸೊ ಇಟ್ ಈಸ್ ಪಾಯಿಂಟ್ ಎ, ಇಟ್ ಈಸ್ ಪಾಯಿಂಟ್ ಬಿ, ಕರೆಕ್ಟಾ. ನೋಡಿ 1 ಮತ್ತು 2 ದಿಸ್ ಕೆಪಾಸಿಟರ್ ಸಿ, ದಟ್ ಈಸ್ ಪ್ಲೇಟ್ 1ಇಂದ ಪ್ಲೇಟ್ ಎ ಇಂದ ಪ್ಲೇಟ್ 1 ಬಂದಿದೆ, ಆಯಿತಾ. ಬಿ ಇಂದ ಪ್ಲೇಟ್ 2 ಬಂದಿದೆ, ಬಿ ಇಂದ ಪ್ಲೇಟ್ 2, ಆಯಿತಾ. ಇನ್ನೊಂದು ಸಲ ಬರೋಣ, ನೀಟಾಗಿ ಬರೋಣ ಇದನ್ನ. ಬಿ ಇಂದ ಪ್ಲೇಟ್ 1 ಕೆಪಾಸಿಟರ್, ಆಯಿತಾ. ಈ ಕೆಪಾಸಿಟರ್ ಆಯಿತು. ನೋಡಿ 2 ಮತ್ತು 3 ಪ್ಲೇಟ್ಸ್ ಆರ್ ಸೇಮ್ ಪ್ಲೇಟ್ಸ್, ಅಂದರೆ ಪ್ಲೇಟ್ 2 ಮತ್ತು ಪ್ಲೇಟ್ 3 ಆರ್ ಫ್ರಮ್ ದ ಸೇಮ್ ಪಾಯಿಂಟ್ ಬಿ. ಸೊ ದೇ ವಿಲ್ ನಾಟ್ ಮೇಕ್ ಎ ಕೆಪಾಸಿಟರ್, ಅವು ಕೆಪಾಸಿಟರ್ನ ಮಾಡಲ್ಲ, ಆಯ್ತಾನೆ. ಸೊ ಬಿಕಾಸ್ ದೇ ಆರ್ ದ ಸೇಮ್ ಪೊಟೆನ್ಷಿಯಲ್, ಪ್ಲೇಟ್ 2 ಮತ್ತು ಪ್ಲೇಟ್ 3 ಆರ್ ದ ಸೇಮ್ ಪೊಟೆನ್ಷಿಯಲ್, ಸೊ ದೇ ವಿಲ್ ನಾಟ್ ಕಾನ್ಸ್ಟಿಟ್ಯೂಟ್ ಎನಿ ಕೆಪಾಸಿಟರ್. ಉಳಿದಿದ್ದಾಗಾದರೆ ಪ್ಲೇಟ್ 3 ಮತ್ತು ಪ್ಲೇಟ್ 4, ನೋಡಿ ಪ್ಲೇಟ್ 3 ಇಲ್ಲಿಂದ ಬಂದಿದೆ, ಪಾಯಿಂಟ್ ಬಿ ಇಂದ ಬಂದಿದೆ. ಸೊ ಯಾವ ಪಾಯಿಂಟ್ 3 ಇಂದ ಪ್ಲೇಟ್ 3, ಪಾಯಿಂಟ್ ಬಿ ಇಂದ. ಅದೇ ಥರ ಪಾಯಿಂಟ್ ಎ ಇಂದ ಯಾವ ಪ್ಲೇಟ್ 4, ಪ್ಲೇಟ್ 4 ನೋಡಿ. ಅಂದರೆ ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ 2 capacitors connected in parallel. So what is the effective capacitance? C parallel will be equal to C1 plus C2. Again, parallel combination, you know CP is equal to C1 plus C2. Since both are identical, it becomes 2C. That will be equal to 2 epsilon naught A by D. This is the effective capacitance of this combination. ಆಯಿತಾ. ಸೊ ಆಲ್ಟರ್ನೇಟ್ ಪ್ಲೇಟ್ಸ್ ಕನೆಕ್ಟ್ ಮಾಡಿಬಿಟ್ರೆ ಸಿಚುಯೇಷನ್ ವಿಲ್ ಬಿ ಡಿಫ್ರೆಂಟ್, ದೇ ವಿಲ್ ಬಿಕಮ್ ಆಲ್ ಪ್ಯಾರಲಲ್. ಬಟ್ ಇಲ್ಲಿ ನೋಡಿ 2 ಪ್ಲೇಟ್ ಮಧ್ಯೆ ಇನ್ನೊಂದು ಪ್ಲೇಟ್ಸ್ ಫ್ರಮ್ ದ ಸೇಮ್ ಪಾಯಿಂಟಿಂದ ಜೋಡಿಸ್ಬಿಟ್ಟಿದ್ದೀನಿ. ದೀಸ್ 2 ಪ್ಲೇಟ್ಸ್ ಆರ್ ಫ್ರಮ್ ದ ಸೇಮ್ ಪಾಯಿಂಟ್ ಬಿ, ಸೊ ಇಟ್ ಮೇಕ್ ನೋ ಸೆನ್ಸ್. ಅದರಿಂದ ಯಾವುದೇ ಹೊಸ ಕೆಪಾಸಿಟರ್ ಆಗೋದಿಲ್ಲ, ಹೌದಾ. ಸೊ ದಿಸ್ ಇಸ್ ಅಬೌಟ್ ದ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಈ ಥರ ಪ್ಲೇಟ್ಸ್ ಕೊಟ್ಟಾಗ, ಆಯಿತಾ. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಅನದರ್ ಟೈಪ್ ಆಫ್ ಅದು ಪ್ರಾಬ್ಲಮ್. ಸೊ ಇಲ್ಲಿ ಕೊಡ್ತಾನೆ, ಸೊ ಇಲ್ಲಿ ಗಿವ್ ಸಮ್ ಕೆಪಾಸಿಟರ್, ಸೇ ಇಟ್ ಈಸ್ ಆಫ್ 2 microfarad. You have another capacitor of say 3 microfarad. Others, these 2 capacitors are connected to a battery of say 10 volt. 10 volt. Agar what is the potential drop across 2 microfarad ಅಂತ ಕೇಳ್ತಾನೆ. ಅದು what is the charge on 2 microfarad ಅಂತ ಕೇಳ್ತಾನೆ, ಹೌದಾನೆ. ಅದು what is the charge on 3 microfarad ಅಂತ ಕೇಳ್ತಾನೆ, ಹೌದಾನೆ. ಸೊ ಈ 10 ವೋಲ್ಟ್ ಇದೆ, ಸಿನ್ಸ್ ಇಟ್ ಇಸ್ ಸೀರೀಸ್ ಕಾಂಬಿನೇಷನ್, ನಿಮಗೆ ಅದು ಪೊಟೆನ್ಷಿಯಲ್ ಡಿವೈಡ್ಸ್. ಅಂದರೆ ಇಲ್ಲಿ V1 ಅಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆದರೆ ಇಲ್ಲಿ V2 ಅಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ 2 microfarad is V1, ಆಯಿತಾ. ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ 3 microfarad is V2, ಕರೆಕ್ಟ್, ಹೌದಾನೆ. ಸೊ ಹಾಗಾದ್ರೆ ಇದಕ್ಕೆ ನೋಡಿ V1 ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ 2 microfarad, V1 ವಿಲ್ ಬಿ ಈಕ್ವಲ್ ಟು ಫಾರ್ಮುಲಾ, ಏನು ಫಾರ್ಮುಲಾ, ಮೇನ್ ಪೊಟೆನ್ಷಿಯಲ್ ಎಷ್ಟಿದೆ, ಮೇನ್ ಪೊಟೆನ್ಷಿಯಲ್ ಬರ್ಕೋಬೋದ್ಬೇಕಾದ್ರೆ ನೀವು ಇಂಟು ಮೇನ್ ಪೊಟೆನ್ಷಿಯಲ್, ಮೇನ್ ಪಿ ಡಿ ಇಂಟು ಕೆಪಾಸಿಟೆನ್ಸ್ ಆಫ್ ದ ಅದರ್ ಕೆಪಾಸಿಟರ್ ಡಿವೈಡ್ ಬೈ ದ ಟೋಟಲ್ ಕೆಪಾಸಿಟೆನ್ಸ್. ನೀವು ಬರ್ಕೊಳ್ಳಿ, ನಾನು ನೀಟಾಗಿ ಬರೋದಿಲ್ಲ. ಮೇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಾಟ್ ಇಸ್ ದ ಮೇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಕೆಪಾಸಿಟೆನ್ಸ್ ಆಫ್ ದ ಅದರ್ ಕೆಪಾಸಿಟರ್. ಅಂದರೆ ನೀನು ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ C1. ನಾವು ನೋಡಬೇಕು ಇದು ಬಿಡ್ಲು ವಿ ಶುಡ್ ಪುಟ್ ದ ವ್ಯಾಲ್ಯೂ ಆಫ್ ದಿಸ್ ಕೆಪಾಸಿಟರ್, ಆಯಿತಾ. ವಿ ಶುಡ್ ಪುಟ್ ದ ವ್ಯಾಲ್ಯೂ ಆಫ್ ದಿಸ್ ಕೆಪಾಸಿಟರ್, ಕರೆಕ್ಟ್. ಸೊ ದೇರ್ ಫೋರ್ ಪೊಟೆನ್ಷಿಯಲ್ ಡ್ರಾಪ್ V1, ಹೊಡೆದ V1 ಪೊಟೆನ್ಷಿಯಲ್ ಡ್ರಾಪ್ ಆಗಿರೋ ದಿಸ್ ಕೆಪಾಸಿಟರ್ ಎಷ್ಟಿರುತ್ತೆ, ದಟ್ ವಿಲ್ ಬಿಕಲ್ ಮೇನ್ ಪೊಟೆನ್ಷಿಯಲ್ ಎಷ್ಟಿದೆ 10 ಇಂಟು ಕೆಪಾಸಿಟೆನ್ಸ್ ಅದರ್ ಕೆಪಾಸಿಟರ್. ಈ ಕೆಪಾಸಿಟರ್ ವ್ಯಾಲ್ಯೂ ಆಗಬೇಕು ಎಷ್ಟಿದೆ 3 microfarad ಡಿವೈಡ್ ಬೈ ದ ಟೋಟಲ್ ಕೆಪಾಸಿಟೆನ್ಸ್ 3 microfarad ಪ್ಲಸ್ 2 microfarad, ದಟ್ ವಿಲ್ ಬಿ 5 microfarad. ಎಷ್ಟಾಗುತ್ತೆ, ಮೈಕ್ರೋಫ್ಯಾರಡ್ ಕ್ಯಾನ್ಸಲ್ ಆಗಿ 5 1s 5 2s. ಸೊ ದ ಆನ್ಸರ್ ವಿಲ್ ಬಿ ಎಷ್ಟು 6 ವೋಲ್ಟ್. ಅಂದರೆ ಅಕ್ರಾಸ್ ದಿಸ್ 2 microfarad ಕೆಪಾಸಿಟರ್ ಈ 10 ವೋಲ್ಟಲ್ಲಿ 6 ವೋಲ್ಟು ಇಲ್ಲೇ ಡ್ರಾಪ್ ಆಗ್ಬಿಡುತ್ತೆ. ಇನ್ನು ಉಳಿದು ಎಷ್ಟು ವೋಲ್ಟು 4 ವೋಲ್ಟ್ ಇಲ್ಲ ಆಗುತ್ತೆ ಅಷ್ಟೇ. ನೀನು 4 ವೋಲ್ಟ್ ಹೆಂಗೆ ಬಂತು ಅಂತ ಯು ಕ್ಯಾನ್ ಕ್ಯಾಲ್ಕುಲೇಟ್ ಹೌ ವಿ ಗಾಟ್ ದ 4 ವೋಲ್ಟ್ ಅಂತ, ಅದೇ ಥರ ಸೇಮ್ ಫಾರ್ಮುಲಾ ಹೆಂಗೆ ಮತ್ತೇನದು ಮಾಡೋದು ಬೇಡ, ಬಟ್ ವಿ ಕ್ಯಾನ್ ಡೂ ಇಟ್. ಅದೇನಾಗುತ್ತೆ V2 ವಿಲ್ ಬಿ V2 ಅಂದರೆ ಪೊಟೆನ್ಷಿಯಲ್ ಡ್ರಾಪ್ ಆಗಿರೋದು ಸೆಕೆಂಡ್ ಕೆಪಾಸಿಟರ್ ಆಗಿರೋದು ದಿಸ್ ಕೆಪಾಸಿಟರ್. V2 ವಿಲ್ ಬಿ ವಾಟ್ ಇಸ್ ಮೇನ್ ಪೊಟೆನ್ಷಿಯಲ್ 10 ಇಂಟು ಕೆಪಾಸಿಟರ್ ಅದರ್ ಕೆಪಾಸಿಟರ್, ಇದರ ವ್ಯಾಲ್ಯೂ ಎಷ್ಟು 2 microfarad ಡಿವೈಡ್ ಬೈ ದ ಟೋಟಲ್ ಕೆಪಾಸಿಟೆನ್ಸ್ ಎಷ್ಟು 3 + 2 5 microfarad. ಮೈಕ್ರೋಫ್ಯಾರಡ್ ಕ್ಯಾನ್ಸಲ್, 5 1s 5 2s, ಆನ್ಸರ್ ವಿಲ್ ಬಿ 2 2s 4 ವೋಲ್ಟ್. ಅಂದರೆ ಇಲ್ಲಿ 6 ವೋಲ್ಟ್ ಡ್ರಾಪ್ ಆಯಿತು ಅಂದರೆ ಇಲ್ಲಿ 4 ವೋಲ್ಟ್ ಡ್ರಾಪ್ ಆಗುತ್ತೆ, ಹೌದಾನೆ.
ಸೊ ಯು ಕ್ಯಾನ್ ಫೈಂಡ್ ದ ಅವನು ಪೊಟೆನ್ಷಿಯಲ್ ಡ್ರಾಪ್ ಆದರೆ ಈ ಥರ ಮಾಡೋದು. ಇಫ್ ಯು ಆಸ್ಕಿಂಗ್ ಟು ಫೈಂಡ್ ದ ಎಂಥದ್ದು ಚಾರ್ಜ್, ವಾಟ್ ಇಸ್ ದ ಚಾರ್ಜ್ ಆನ್ 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಅಂತ ಕೇಳ್ತಾನೆ. ವಾಟ್ ಇಸ್ ದ ಚಾರ್ಜ್ ಆನ್ ದ 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ನಿಮಗೆ ಗೊತ್ತು ವಾಟ್ ಕಾಂಬಿನೇಷನ್ ಇಸ್ ಸೀರೀಸ್ ಕಾಂಬಿನೇಷನ್. ನಿಮಗೆ ಗೊತ್ತು ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ಇದ್ರ ಮೇಲೆ ಎಷ್ಟು ಚಾರ್ಜ್ ಇರುತ್ತೋ ಕ್ಯೂ, ಇದ್ರ ಮೇಲೂ ಅಷ್ಟೇ ಚಾರ್ಜ್ ಇರುತ್ತೆ ಕ್ಯೂ. ಎಷ್ಟಿರುತ್ತೆ ದಟ್ ಕ್ಯೂ ನಿಮಗೆ ಗೊತ್ತು. ಕ್ಯೂ ಈಸ್ ಈಕ್ವಲ್ ಟು ಸಿ ಬಿ. ಸಿ ವಾಟ್ ಇಸ್ ಸಿ ಫಸ್ಟ್ ಕೆಪಾಸಿಟರ್ ಆದರೆ 2 ಮೈಕ್ರೋಫ್ಯಾರಡ್ ಇಂಟು ವಾಟ್ ವಾಸ್ ದ ಪೊಟೆನ್ಷಿಯಲ್ ಡ್ರಾಪ್, ಇಟ್ ವಾಸ್ 6 ವೋಲ್ಟ್. ಹಾಗಾದರೆ ದ ಚಾರ್ಜ್ ವಿಲ್ ಬಿ 6 to the 12 ಮೈಕ್ರೋ ಕೂಲಮ್. ನೋಡಿ ಅಂದರೆ ಈ ಕೆಪಾಸಿಟ್ರಲ್ಲಿ 12 ಮೈಕ್ರೋ ಕೂಲಮ್ ಅಷ್ಟು ಚಾರ್ಜು ಇರುತ್ತೆ. ಸೀರೀಸ್ ಕಾಂಬಿನೇಷನ್ ಇಲ್ಲೂ ಅಷ್ಟೇ ಇರಬೇಕು, ನೋಡೋಣ ಬರುತ್ತೋ ಇಲ್ಲೋ ಅಂತ, ಆಯಿತಾ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಎಷ್ಟು ಬರುತ್ತೆ, ಕ್ಯೂ ವಿಲ್ ಬಿ ಈಕ್ವಲ್ ಟು ಸಿ ಇಂಟು ವಿ. ವಾಟ್ ಇಸ್ ಸಿ ಇಲ್ಲಿ 3 ಮೈಕ್ರೋಫ್ಯಾರಡ್ ಇಂಟು ವಾಟ್ ವಾಸ್ ದ ಪೊಟೆನ್ಷಿಯಲ್ ಡ್ರಾಪ್, ಇಟ್ ವಾಸ್ ಇಲ್ಲಿ 4 ವೋಲ್ಟ್ ಇತ್ತು ಪೊಟೆನ್ಷಿಯಲ್ ಡ್ರಾಪ್. ಸೊ ಇಲ್ಲಿ 4 ವೋಲ್ಟ್. ಸೊ 4 3 12. ನೋಡಿ ಅಲ್ಲೂ ಅಷ್ಟೇ ಬರುತ್ತೆ 12 ವೋಲ್ಟ್, ಆಯಿತಾ. ಅಂದರೆ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಇದ್ರ ಮೇಲೆ ಎಷ್ಟು ಚಾರ್ಜ್ ಇರುತ್ತೋ ಇದ್ರ ಮೇಲೆ ಅಷ್ಟೇ ಚಾರ್ಜ್ ಇರುತ್ತೆ. ಎಷ್ಟು 12 ಮೈಕ್ರೋ ಕೂಲಮ್ ಅಷ್ಟು ಚಾರ್ಜ್ ಇರುತ್ತೆ. ಕರೆಕ್ಟ್. ಸೊ ಇದು ಯಾವಾಗ ಅಂದರೆ ಇಫ್ ಯು ಆರ್ ಹ್ಯಾವಿಂಗ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ, ಹೌದಾ. ಸೊ ನೀನು ಯು ಕ್ಯಾನ್ ಫೈಂಡ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಈಚ್ ಕೆಪಾಸಿಟರ್ ಮತ್ತು ಯು ಕ್ಯಾನ್ ಫೈಂಡ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಬೈ ಯೂಸಿಂಗ್ ದಿಸ್ ಮೆಥಡ್. ಈ ಮೆಥಡ್ ಮಾಡಿ ಮಾಡ್ಬೋದು ಸರ್. ಅಕಸ್ಮಾತ್ ಇಫ್ ದೇರ್ ಆರ್ ಮೋರ್ ದ್ಯಾನ್ 2 ಕೆಪಾಸಿಟರ್, ಅವಾಗ ಏನು ಮಾಡಬೇಕು, ಎರಡಕ್ಕಿಂತ ಜಾಸ್ತಿ ಕೆಪಾಸಿಟರ್ ಏನು ಮಾಡಬೇಕು, ಎರಡಿದ್ರೆ ಸೇಮ್ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಡ್ರಾಪ್ ವಿಲ್ ಬಿ ಈಕ್ವಲ್ ಟು ಮೇನ್ ಪೊಟೆನ್ಷಿಯಲ್ ಮಲ್ಟಿಪ್ಲೈಡ್ ಬೈ ಅದೇ. ಸೊ ಪೊಟೆನ್ಷಿಯಲ್ ಡ್ರಾಪ್ V1 ಈಕ್ವಲ್ ಟು ಪೊಟೆನ್ಷಿಯಲ್ ಡ್ರಾಪ್ ಫಸ್ಟ್ ಕೆಪಾಸಿಟರ್ ಮೇನ್ ಪಿ ಡಿ ಇಂಟು ಕೆಪಾಸಿಟೆನ್ಸ್ ಆಫ್ ದ ಅದರ್ ಕೆಪಾಸಿಟರ್ C2 ಡಿವೈಡ್ ಬೈ C1 ಪ್ಲಸ್ C2. ಇದು V1ಗೆ. V2ಗಾದರೆ ಪೊಟೆನ್ಷಿಯಲ್ ಡ್ರಾಪ್ ಆಗ ಸೆಕೆಂಡ್ ಕೆಪಾಸಿಟರ್ C2 ಮೇನ್ ಪಿ ಡಿ ಇಂಟು C1 ಕೆಪಾಸಿಟೆನ್ಸ್ ಅದರ್ ಕೆಪಾಸಿಟರ್ ಡಿವೈಡ್ ಬೈ C1 ಪ್ಲಸ್ C2, ಆಯಿತಾ. ಸೊ ಈ ಫಾರ್ಮುಲಾ ಎರಡು ಕೆಪಾಸಿಟರ್ ಇದ್ದರೆ, ಇಫ್ ದೇರ್ ಆರ್ ಮೋರ್ ದ್ಯಾನ್ 2 ಕೆಪಾಸಿಟರ್ಸ್ ಅವಾಗ ಏನು ಮಾಡ್ಬೇಕು ಸರ್, ಹೌದಾನೆ. ಸೊ ಅವಾಗ ವಿ ಕ್ಯಾನ್ ಯೂಸ್ ಅನದರ್ ಮೆಥಡ್, ಆಯಿತಾ. ಸೊ ವಿ ಹ್ಯಾವ್ 3 ಕೆಪಾಸಿಟರ್ಸ್, ಒಂದು ಕೆಪಾಸಿಟರ್ C1, ಇನ್ನೊಂದು ಕೆಪಾಸಿಟರ್ C2, ಇನ್ನೊಂದು ಕೆಪಾಸಿಟರ್ C3. ಸೊ ಇಫ್ ದೇ ಆರ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ, ಸೇ ದೇ ಆರ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಫ್ 10 ವೋಲ್ಟ್. Say it is of 1 microfarad, this it is of 2 microfarad, it is of 3 microfarad. ಹೌದಾನೆ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ V1, what is V2, what will be V3. ಸೊ ನಿಮಗೆ ಸಿನ್ಸ್ ಇಟ್ ಇಸ್ ಪ್ಯಾರಲಲ್ ಸೀರೀಸ್ ಕಾಂಬಿನೇಷನ್ ಪೊಟೆನ್ಷಿಯಲ್ ಬಿ ಡಿವೈಡೆಡ್. ಬಟ್ ಇದು ಸೀರೀಸ್ ಅಂದರೆ ಏನು ರಿಮೇನ್ ಕಾನ್ಸ್ಟೆಂಟ್, ವಾಟ್ ರಿಮೇನ್ಸ್ ಕಾನ್ಸ್ಟೆಂಟ್, ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದರೆ ಇದ್ರ ಮೇಲೆ ಕ್ಯೂ ಅಷ್ಟು ಚಾರ್ಜ್ ಇದ್ದರೆ ಇದ್ರ ಮೇಲೆ ಕ್ಯೂ ಇರುತ್ತೆ, ಆಯಿತಾ. ಸೊ ಅದ್ರ ಮೇಲೆ ಕ್ಯೂ ಇದ್ದು ಇದ್ರ ಮೇಲೆ ಕ್ಯೂ ಇರುತ್ತೆ, ಹೌದಾ. ಸೊ ನಮಗೆ ಗೊತ್ತಾಗರೆ Q by C gives, what do you know? You know Q is equal to CV, but Q by C gives V. ಅಂದರೆ you can write V1 na you can write it as Q by C1, V2 na Q by C2, V3 na Q by C3 ಈ ಥರ ಮಾಡೋಣ, ಹೌದಾನೆ. ಸೊ ಹಾಗಾದರೆ what will be V1, V1 ಎಷ್ಟಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು Q ಅಂದರೆ ಚಾರ್ಜ್ ಆನ್ ದಟ್ ಕೆಪಾಸಿಟರ್ ಡಿವೈಡ್ ಬೈ C1 ಅದರ ಕೆಪಾಸಿಟೆನ್ಸ್. ವಾಟ್ ವಿಲ್ ಬಿ V2, ಚಾರ್ಜ್ ರಿಮೇನ್ಸ್ ಸೇಮ್, ಸೊ Q ಚಾರ್ಜ್ ಆನ್ ದ ಸೆಕೆಂಡ್ ಕೆಪಾಸಿಟರ್ divided by C2. What will be V3, charge on third capacitor Q divided by C3. ಸೊ ಇವೆಲ್ಲ ಮೂರು ಕೊಡ್ತದೆ. ದಿಸ್ ಇಸ್ V1 ಪ್ಲಸ್ V2 ಪ್ಲಸ್ V3 ಎಷ್ಟಾಗುತ್ತೆ, ದಟ್ ವಿಲ್ ಬಿ ಈಕ್ವಲ್ 10 ವೋಲ್ಟ್. ಈ 10 ವೋಲ್ಟ್ ಬರಬೇಕು, ಸರಿನಾ. ನೋಡಿ ಈ ಥರ 3 ಕೆಪಾಸಿಟರ್, 3 ಅಥವಾ 3ಗಿಂತ ಜಾಸ್ತಿ ಕೆಪಾಸಿಟರ್ ಕೊಟ್ಟಿದ್ರೆ ನೀವು ಈ ಥರ ಮಾಡಬೇಕು. ಅಂದರೆ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಮತ್ತು ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಈಚ್ ಕೆಪಾಸಿಟರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎರಡು ಕೆಪಾಸಿಟರ್ ಈಸಿ, ಮೇನ್ ಪೊಟೆನ್ಷಿಯಲ್ ಡ್ರಾಪ್ ಪಿ ಡಿ into capacity of the other capacitor divided by the total capacitor. That is you can get the answer. But ಎರಡಕ್ಕಿಂತ ಜಾಸ್ತಿ ಇದೆ, if there are more than 2 capacitors, you can use this method. You should use this method, ಹೌದಾನೆ. ಸೊ ಇಲ್ಲಿ ನೋಡಿ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ವಾಟ್ ಈಸ್ Q, ಆಯಿತಾ. ಸೊ ಎಲ್ಲ ಕಡೆ Q ಕಾಮನ್ ಇದೆ, ಯು ಕ್ಯಾನ್ ಟೇಕ್ Q ಕಾಮನ್. ಸೊ ವಾಟ್ ಈಸ್ 1 by C1, 1 by 1 microfarad plus 1 by 2 microfarad plus 1 by 3 microfarad, that is equal to 10, ಆಯಿತಾ. ಸೊ therefore Q into ಇಲ್ಲಿ LCM is 6, ಕರೆಕ್ಟಾಗಿ. ದಿಸ್ ಬಿಕಮ್ 6 ಪ್ಲಸ್ 3 ಪ್ಲಸ್ 2, ಕರೆಕ್ಟ್. LCM ತೆಗೆದುಬಿಟ್ಟು ಈಸ್ ಈಕ್ವಲ್ ಟು 10. ಸೊ ದೇರ್ ಫಾರ್ Q ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ, 6 3 9, 9 2 11, 11 by 6 ಇಂಟು 10. ಐ ಮೀನ್ Q ವಿಲ್ ಬಿ ಅಥವಾ Q ಇಂಟು 11 by 6 ಈಸ್ ಈಕ್ವಲ್ ಟು 10, ಅಥವಾ Q ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Q ವಿಲ್ ಬಿ ಈಕ್ವಲ್ ಟು ಕ್ರಾಸ್ ಮಾಡಿದ್ರೆ 6 ಇಂಟು 10, 60 by 11, 60 by 11 ಮೈಕ್ರೋ ಕೂಲಮ್. ಯಾಕಂದರೆ ಎಲ್ಲ ಮೈಕ್ರೋ ಫ್ಯಾರಡ್ ಇರೋದ್ರಿಂದ ಮೈಕ್ರೋ ಕೂಲಮ್.
ಅಂದರೆ ಒಂದೊಂದು ಕೆಪಾಸಿಟ್ರಲ್ಲೂ ಅಂದರೆ ಒಂದೊಂದು ಕೆಪಾಸಿಟ್ರ್ ಮೇಲೂ ಇಷ್ಟು ಚಾರ್ಜ್ ಇರುತ್ತೆ. ಎಷ್ಟು 60/11 ಮೈಕ್ರೋಫ್ಯಾರಡ್. ಎಷ್ಟಿರುತ್ತೆ? 60/11 ಮೈಕ್ರೋಫ್ಯಾರಡ್. ಸೊ ಇದನ್ನ ಯೂಸ್ ಮಾಡಿ ಕ್ಯಾನ್ ಫೈಂಡ್ ಔಟ್ V1. ಹೌ ಮಚ್ ವಿಲ್ ಬಿ V1? ಆಯಿತಾ? ಸೊ ಬಿಟ್ 60/11 ನೆನ್ಪಿಟ್ಕೊಳ್ಳಿ. ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ವಿಲ್ ಬಿ 60/11 ಮೈಕ್ರೋಫ್ಯಾರಡ್. 60/11 ಮೈಕ್ರೋಫ್ಯಾರಡ್. ಸೊ ಹಾಗಾದ್ರೆ ವಿ ಕ್ಯಾನ್ ಫೈಂಡ್ ಔಟ್ V1. ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್? 60/11. 60/11. ಸೊ ಎಷ್ಟಿರುತ್ತೆ? V1 ವಿಲ್ ಬಿ ಈಕ್ವಲ್ ಟು Q is equal to CV. Therefore V will be equal to Q by C. What is the 60/11? ಆಯಿತಾ? ಸೊ ಡಿವೈಡ್ ಬೈ C1 1 ಮೈಕ್ರೋಫ್ಯಾರಡ್. ಸೊ ಹಾಗಾದ್ರೆ ಪೊಟೆನ್ಷಿಯಲ್ ಡ್ರಾಪ್ ಆಗೋದು ಫಸ್ಟ್ ಕೆಪಾಸಿಟಿ ವಿಲ್ ಬಿ ಈಕ್ವಲ್ 60/11 ವೋಲ್ಟ್. 60/11 ವೋಲ್ಟ್. ಕರೆಕ್ಟಾ? ಹಾಗಾದ್ರೆ what is the potential drop ಆಗೋದು ಸೆಕೆಂಡ್ ಕೆಪಾಸಿಟರ್? ಫಸ್ಟ್ ಪೊಟೆನ್ಷಿಯಲ್ ಡ್ರಾಪ್ V1 will be equal to 60/11 ವೋಲ್ಟ್. What will be V2? V2 will be equal to, ಹೌದಾ? V2 will be equal to Q by C2. Q ಎಷ್ಟು? 60/11 ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವೈಡ್ ಬೈ V2. ಹೌ ಮಚ್ ಇಂಥದ್ದು C2 2 ಮೈಕ್ರೋಫ್ಯಾರಡ್. 2 ಮೈಕ್ರೋಫ್ಯಾರಡ್. ದಟ್ ವಿಲ್ ಬಿ ಈಕ್ವಲ್ ಟು 60/11. ಆಯಿತಾ? ಈ ಡಿವೈಡ್ ಬೈ ಮತ್ತು ಡಿವೈಡ್ ಆಗುತ್ತೆ. ಡಿವೈಡ್ 2 1 2 30 30/11. ಫಸ್ಟ್ ಒನ್ ವಾಸ್ 60/11. ನೌ ಇಟ್ ಈಸ್ 30/11. ನೆನ್ಪಿಡ್ಕೊಳ್ಳಿ. 60/11 V1. V2 ಈಸ್ 30/11. ನೋಡೋಣ V3 ಎಷ್ಟಿರುತ್ತೆ ಅಂತ. ಹೌ ಮಚ್ ವಿಲ್ ಬಿ V3? ಹೌ ಮಚ್ ವಿಲ್ ಬಿ V3? ನೋಡ್ಬೋದು ನೀವು. ಯು ಕ್ಯಾನ್ ಫೈಂಡ್ ಔಟ್ V3 ಎಷ್ಟಿರುತ್ತೆ. V3 ವಿಲ್ ಬಿ ಈಕ್ವಲ್ ದಿಸ್ ಒನ್ Q 60/11 ಡಿವೈಡ್ ಬೈ 3 ಮೈಕ್ರೋಫ್ಯಾರಡ್. ಅದೇ ಮೈಕ್ರೋ ಕೂಲಮ್ ಇದು ಮೈಕ್ರೋಫ್ಯಾರಡ್. ಕ್ಯಾನ್ಸಲ್ ಆಗಿ ಮೈಕ್ರೋ ಎಲ್ಲ ಹೋಗಿ ಇಟ್ ಬಿಕಮ್ಸ್ 60/11 into 3. It becomes 20/11. 20/11 ವೋಲ್ಟ್. ಆಯಿತಾ? ಸೊ ಮೂರನ್ನು ಕೂಡ ಎಷ್ಟು ಬರಬೇಕು? ಫಸ್ಟು V1 ವಾಸ್ 60/11. V2 ವಾಸ್ 30/11. V3 is 20/11. ಸೊ ಮೂರು ಕೂಡ 10 ವೋಲ್ಟ್ ಬರಬೇಕು ನಮಗೆ. ಬರುತ್ತಾ ನೋಡೋಣ. ವಾಟ್ ವಾಸ್ V1? 60/11 ವೋಲ್ಟ್. ಪ್ಲಸ್ ವಾಟ್ ವಾಸ್ V2? 30/11. ವಾಟ್ ವಾಸ್ V3? 20/11. ಅದು ಎಷ್ಟು ಬರ್ತೀವಿ? 11 LCM 60 30 90 90 110. ಸೊ 11 1 11 10 ನೋಡಿ ಕರೆಕ್ಟ್ 10 ವೋಲ್ಟ್ ಬರುತ್ತೆ. ಅಂದರೆ 10 ವೋಲ್ಟ್ ಏನಾಗುತ್ತೆ ಇಲ್ಲಿ 60/11 ವೋಲ್ಟ್ ಆಗಿ ಡ್ರಾಪ್ ಆಗುತ್ತೆ. ಇಟ್ ವಿಲ್ ಬಿ 60/11 ವೋಲ್ಟ್ ಇಯರ್. 60/11 ವೋಲ್ಟ್. ಇಲ್ಲಿ 30/11 ವೋಲ್ಟ್ ಆಗುತ್ತೆ. ಇಲ್ಲಿ 20/11 ವೋಲ್ಟ್ ಆಗಿ ಇಟ್ ವಿಲ್ ಡಿವೈಡ್. ಹೌದಾನೆ? ಸೊ ದಿಸ್ ಈಸ್ ಹೌ ದ potential divides if there are 3 capacitors. And the end concept, you should use the concept that since on all the capacitors charge remains constant, so V1 plus Q by C1 plus V2 plus Q by C2 ಅಂದರೆ V3 ಅಂದರೆ Q by C3 ಎಲ್ಲ ಕೊಡೋದು ಟೋಟಲ್ ಪೊಟೆನ್ಷಿಯಲ್. 4 ಕೆಪಾಸಿಟರ್ ಇದ್ದರೆ ಪ್ಲಸ್ Q by C4 ಈ ಥರ ಮಾಡಿ ಫಸ್ಟ್ ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ Q, ದೆನ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಆನ್ ಈಚ್ ಕೆಪಾಸಿಟರ್. ಆಯಿತಾ? ಸೊ ದಿಸ್ ಈಸ್ ಒನ್ ವಿಡಿಯೋ ದಟ್ ಐ ಹ್ಯಾವ್ put, so you can read it ಅಥವಾ you can look ಈ ಥರ ಪ್ರಾಬ್ಲಮ್ಸ್ನ ಏನು ಮಾಡ್ತಾ ಹೋಗ್ಬೋದು.